ದೇವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆ ತನಕ ಮರೆಯಲ್ಲ ಜೋಗಿ. ಅಮ್ಮನ ಜಾಗಕ್ಕೆ ಬಂದ್ವಿ. ಅಲ್ಲಿನೇ ಇನ್ನೊಂದು ಮನೆ ಮಾಡಿಬಿಡೋಣ ಅಂತಿದ್ದೀನಿ. ಅಲ್ಲಿ ಸರ್ 2 ಬೆಡ್ರೂಮ್ ಹಾಲ್ ಕಿಚನ್ ಡೈನಿಂಗ್ ಮಾಡಿ ಅಲ್ಲಿ ಇದ್ಬಿಡೋದು. ಅಲ್ಲೇ ಇರೋದು ಅಮ್ಮನ ಜೊತೆಲಿ ನೋಡ್ಕೊಂಡು ಇಲ್ಲೊಂದು ಡೈನಿಂಗ್ ರೂಮ್ ಮಾಡಿಸ್ಬಿಡ್ತೀನಿ. ಹೌದು, ಏನು ಸರ್ ಇದು ನಮ್ಮವ್ರ ಜಾಗ ಇದು. ಇಲ್ಲಿನೆಲ್ಲ ನಿಮಗೆ ಬಾರ್ಡರ್ಸ್ ಬಂದ್ಬಿಡ್ತಿದೆ. ಇದು ವಾಲ್ ಆಫ್ ಫೇಮ್ ಅಂತ. ಇದು ಏನಿಲ್ಲ ಪಿಲ್ಲರ್ ಬಂದಿದೆಯೋ ಇದು ತಿರುಗಿ ಇದು ಸುತ್ತಲೂ ಈ ಕಡೆ ಪಿಲ್ಲರ್ ಬರುತ್ತೆ, ಇದು ಗೋಡೆ ಬರುತ್ತೆ, ತಿರುಗಿ ಅಲ್ಲಿ ಪಿಲ್ಲರ್ಗಳು ಬರುತ್ತೆ. ಈ ಗೋಡೆ ಪಕ್ಕದಲ್ಲಿ ಈ ಕಡೆನೂ ಆ ಕಡೆನೂ ಅಮ್ಮವರ ಚಿತ್ರದ ಎಂಬೋಸಿಂಗ್ ಆಗಿಬಿಡುತ್ತೆ. ಆಮೇಲೆ ಅಲ್ಲಿ ಬರವಣಿಗೆನೂ ಬಂದ್ಬಿಡ್ತದೆ. ಸೊ ಸುತ್ತಲೂ ನೀವು 3 ಪ್ರದಕ್ಷಿಣೆ, 1 ತಿರುಗಿ ಅಲ್ಲಿಂದ ಸುತ್ತಿ, 2 ತಿರುಗಿ 2ನೇದು ಇಲ್ಲಿ ಸುತ್ತಿ, ಇದು 3 ಪ್ರದಕ್ಷಿಣೆ ಸುತ್ತಿ ಅಮ್ಮವ್ರ ದರ್ಶನ ಇಲ್ಲಿ ಹಿಂಗೆ. ಹೌದು, ಅಂದ್ರೆ ಸರ್ ಇದು ಅಮ್ಮವರ ದರ್ಶನ ಪಡಿಬೇಕು ಅನ್ನುವಂತಹ ಅದೇ ಉದ್ದೇಶ. ಒಂದು ಅರ್ಚಕರ ನೆಟ್ಟು ಪೂಜೆನೇ ಮಾಡಿಸ್ತೀನಿ ನಾನು. ಹೌದಲ್ಲ ಸರ್? ಪೂಜೆನೇ ಮಾಡಿಸ್ತೀವಿ. ಏನು ಚಂದ ಸರ್, ಎಷ್ಟು ಚಂದ ದಕ್ಷಿಣ ದೇವರು. ಇನ್ನೇನು ಸುಮ್ಮನೆ ಒಂದು ತೃಪ್ತಿ ಅಲ್ಲ ಸರ್. ಮಹಾಬಲಿಪುರಂ ಶಿಲ್ಪಕಲೆಕೂಡಮಿಂದ ಇದೆಲ್ಲ ಕೆತ್ತನೆ ಮಾಡಿಸಿತ್ತಂದ್ರಿ. ಓ ಹೌದಲ್ಲ ಸರ್, ಸ್ಪೆಷಲ್ ಹೋಗ್ಬೋದು ಸರ್ ಅಲ್ಲಿಗೆ? ಇದೆಲ್ಲ ಸರ್ ಅಲ್ಲಿಂದ ಮಹಾಬಲಿಪುರಮಿಂದ ತರಿಸಿರೋದ? ಇದೆಲ್ಲ ಕಾರ್ವಿಂಗ್ ಮಾಡಿಸಿರೋದಮ್ಮ. ಇವೆಲ್ಲ ಮಹಾಬಲಿಪುರಮಿಂದ ತರಿಸಿರೋದ ಸರ್ ಇದು? ಮಹಾಬಲಿಪುರಂನವ್ರು ಕೆಲಸ ಮಾಡಿರೋದು ಇಲ್ಲಿಗೆ ಬಂದು ಪಿಲ್ಲರ್ನಲ್ಲಿ ಅವರೇ ಕೆತ್ತನೆ ಮಾಡಿ ರೆಡಿ ಮಾಡಿರೋದು. ಓ ತುಂಬ ಚೆನ್ನಾಗಿದೆ ಸರ್. ಆಮೇಲೆ ಇಲ್ಲಿ ಸರ್ ಇಲ್ಲಿ ಇದು ಏನಾಗತ್ತಮ್ಮ, ನಾನೇ ಹೇಳಿದ್ನಲ್ಲ ನಮಗೆ ಒಂದು ಜಾಗ ಇಲ್ಲಿ ಪಕ್ಕದಲ್ಲಿ ಬಿಟ್ಬಿಡ್ರಪ್ಪ ಅಂತೇಳಿ. ಸುಮ್ಮನೆ ಇರಿ ಸರ್ ನೀವು. ಹೌದು, ನಿಮ್ಗೆ ಗೊತ್ತಿಲ್ಲ. ಸಾಕು ಜೀವನ, ಮನುಷ್ಯ ಎಷ್ಟು ಬಾಳ್ಬೇಕು ಅಷ್ಟೇ ಬಾಳ್ಬೇಕು. ಸುಮ್ಮನೆ ಎಲ್ಲರಿಗೂ ನಾವು ಉಪದ್ರವಾಗಿ ಇಟ್ಕೊಂಡು ಇರಬಾರ್ದು ಭೂಮಿ ಮೇಲೆ. ಆಮೇಲೆ ಅದಷ್ಟು. ಆಮೇಲೆ ಇದು ಇಲ್ಲಿ ಗಿಡಗಳು ಬೇಕು ಅಂತ ಹೇಳಿ ಅಮ್ಮ ಇಷ್ಟಪಡೋರು. ಈ ಬಾರ್ಡ್ರಲ್ಲಿ ಗಿಡಗಳು ಬರುತ್ತೆ. ಅವ್ರು ಮೊದಲೇ ಹೇಳಿದ್ರ ನನ್ನನ್ನು ಇಲ್ಲೇ ಇದು ಮಾಡಬೇಕು ಅಂತ? ಆ ಥರ ಏನು ಹೇಳಿಲ್ಲ. ಇಲ್ಲ ಪಾಪ, ಒಬ್ರು ಇನ್ಸ್ಪೆಕ್ಟರ್ ಪಾಪ ತುಂಬಾನೇ. ಇದು ಮೊದಲು ನಿಮ್ದೇ ಲ್ಯಾಂಡ್ ಇತ್ತು ಸರ್? ಇದು ನಮ್ದೇ ಅಮ್ಮವ್ರದ್ದು. ಇದು ಇಡೀ ಇದು ಅಮ್ಮವ್ರಿಗೇನೆ ಮಾಡಿಸ್ಬಿಟ್ಟೆ ನಾನು. ಇದೇ ಸಪ್ರೇಟ್ ಖಾತಾನು ಮಾಡಿಸ್ಬಿಟ್ಟಿದ್ದೀನಿ. ನಾನಿರೋವರೆಗೂ ಇದನ್ನ ಮೇಂಟೈನ್ ಮಾಡ್ತೀನಿ. ಅಲ್ಲಿ ಡೈನಿಂಗ್ ರೂಮ್ ಹಾಕ್ಸ್ಬಿಟ್ಟು ಎಷ್ಟು ಜನ ಬರ್ತಾರೋ ಎಲ್ಲರಿಗೂ, ಅಂದ್ರೆ ಯಾರ್ಯಾರು ಬಂದು ದರ್ಶನ ಮಾಡ್ಕೋತಾರೋ. ಸೊ ಇದು ಸಾರ್ವಜನಿಕರಿಗೆ ಯಾವಾಗ ದರ್ಶನಕ್ಕೆ ಓಪನ್ ಆಗುತ್ತೆ ಸರ್? ಒಂದು 90-100 ದಿವಸದಲ್ಲಿ ಆಗುತ್ತೆ. 100 ದಿವಸದಲ್ಲಿ ಅಂದ್ರೆ ಬರೋಬ್ಬರಿ 3 ತಿಂಗಳು. 3 ತಿಂಗಳಾದ್ಮೇಲೆ ಬರ್ಬಹುದು, ಬಂದು ಅಮ್ಮನ ದರ್ಶನ ಪಡ್ಕೊಂಡು ಹೋಗ್ಬೋದು. ಏನೋ ಒಂದು ಚಿಕ್ಕ ಪ್ರಸಾದ ಸ್ವೀಕರಿಸಿ. ಪ್ರತಿದಿನ ಇರುತ್ತೆ ಸರ್ ಪ್ರಸಾದ? ಹೌದು, ಖಂಡಿತ. ಹೌದ್ರಿ ಸರ್? ದಿನ ಮಾಡ್ಬೇಕು ಅನ್ನೋ ದೊಡ್ಡ ಉದ್ದೇಶದಲ್ಲೇನೆ ಇದನ್ನ. ಅಂದ್ರೆ ಯಾರ್ಯಾರು ಬರ್ತಾರ ಅಮ್ಮನ ದರ್ಶನ ಪಡೆದು ಊಟ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಆರಾಮಾಗಿ ಹೋಗ್ಬೇಕು. ಅಲ್ಲ ಸರ್, ರಸ್ತೆ ಒಂದ್ ಸ್ವಲ್ಪ ಮೊನ್ನೆ ನೀವೇ ರಸ್ತೆ ಎಲ್ಲ ಸರಿ ಮಾಡಿಸಿದ್ರಿ ಅಲ್ಲ ಸರ್? ಈಗ ಇದು ಓಪನ್ ಆಯ್ತಂದ್ರೆ ಪ್ರವಾಸಿಗರು ಬರ್ತಾರೆ ಸರ್. ಪ್ರವಾಸಿಗರು ಅಂದ್ರೂ ಕೂಡ ಅಮ್ಮನ ಮೇಲೆ ಪ್ರೀತಿ ಇರೋಂಥವ್ರು ಭಾಳ ಜನ ಬರ್ತಾರೆ ಅಲ್ಲಿ. ಈಗಾಗಲೇ ಡಾಕ್ಟರ್ ರಾಜ್ ಅವ್ರ ಸಮಾಧಿ ಆಗಿರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ, ಅದನ್ನ ನೋಡ್ಕೊಂಡು ಖಂಡಿತ ಜನ ಈ ಕಡೆ ಬಂದು ಅಮ್ಮನ ದರ್ಶನ ಮಾಡ್ಕೊಂಡೇ ಹೋಗ್ತಾರೆ. ಅದೆಲ್ಲ ನೋಡಿ, ಪೇರು ಗಿಡ ಎಲ್ಲ ಇದಾವ್ರಿ ಸರ್. ಪೇರು ಮತ್ತೆ ಇವು ಇದಾವ, ಸೀತಾಫಲ ಅದಾವ. ನಮ್ಮೂರಾಗೂ ಜಾಸ್ತಿ ರೀ ಸರ್. ನಮ್ಮೂರಾಗ ಅಯ್ಯೋ ಇಲ್ಲಿ ನೋಡ್ರಿ ಸರ್, ಪೇರು ಐತಡ್ರಿ. ಇಲ್ಲ ಐತ್ ನೋಡ್ರಿ, ಹಣ್ಣಿಗೆ ಬಂದೈತಿಲ್ರಿ ಸರ್? ಇದು ಕಿತ್ಲ ಇದೊಂದು. ಅಯ್ಯೋ ಅಲ್ಲಿ ಇನ್ನೂ ಮಸ್ತ್ ಐತಡ್ರಿ ಸರ್. ಇದೇನ್ರಿ ಸರ್ ಇದು? ಐತ್ರಿ ಸರ್, ಹೆಂಗೈತದು? ಹಾಂ ಹಾಂ. ಸೋಲಾರ್ ಎನರ್ಜಿ ಇದು 6 ಕಿಲೋವಾಟ್ 7 ಕಿಲೋವಾಟ್ ವರೆಗೂ ಕಂಟಿನ್ಯೂಸ್ ಬರುತ್ತೆ. ಅಬ್ಬಾ ಬಾಬಾ, ಬರುತ್ತೆ ನೋಡಿ. ಇದು ಮೋಟ್ರು, ಸೋಲಾರ್ ಮೋಟ್ರ್ ಇದು. ನೀವೇ ಯೂಸ್ ಮಾಡ್ತೀರಾ? ಹೆಂಗ್ ಮಾಡ್ತೀರಾ? ನಾವೇ ಯೂಸ್ ಮಾಡ್ತೀವಿ. ಆಮೇಲೆ ಮಿನರಲ್ ವಾಟರ್ ಇಟ್ಟಿದ್ದೀವಿ, ಜನ ಬಂದವ್ರಿಗೆ ಇದು ಮಾಡೋದಕ್ಕೆ 100 ಲೀಟರ್ಸ್. ಆಮೇಲೆ ಶೌಚಾಲಯ
ನಿಮಗೆ ಎಲ್ಲ ಬೇಕಲ್ಲ ಸರ್ ಮಹಿಳೆಯರಿಗೂ ಮತ್ತೆ ಪುರುಷರಿಗೂ ಇಬ್ಬರಿಗೂ ಎಲ್ಲ ಯಾರ್ಯಾರು ದರ್ಶನಕ್ಕೆ ಬರ್ತಾರ ಅವ್ರಿಗೆಲ್ಲ ಎಲ್ಲರಿಗೂ ಅದೆಲ್ಲಾನು ಫೆಸಿಲಿಟಿ ಮಾಡಿ. ಸರ್ ಅದು ನೋನಿ ಗಿಡ ಏನ್ರಿ? ನೋನಿ ಅಲ್ಲ ಅದು ಲಕ್ಷ್ಮಣ್ ಫಲ. ಲಕ್ಷ್ಮಣ್ ಫಲನಾ? ಏನಿಲ್ಲ ಇದೇ ಕಂಪನಿ ಸೌರಶಕ್ತಿ ಅಂತ ಮಾಡಿದ್ದಾರೆ. ತುಮಕೂರಲ್ಲೇ ಇರಬೇಕು ಕಂಪನಿ. ಹುಡುಗ ನಂಬರ್ ಇದೆ ಮೇಡಮ್. ಕಡಿಮೆನೇ ನಮ್ಗೆ ಇದಿಷ್ಟಕ್ಕೂ ಬಂದರೆ 2,90,000 70,000 ಎಷ್ಟು ಆಯಿತು. ಅವರೇ ಬಂದು ಎಲ್ಲ ಇನ್ಸ್ಟಾಲ್ ಮಾಡಿ ಪಕ್ಕ ರನ್ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ. 650 ಅಡಿ ಜಾಗ ಇರಬೇಕು. ಇದು ಎಷ್ಟು ಐತ್ರಿ ಸರ್ ಜಾಗ? ಎಷ್ಟಿದು ಒಂದು 4 ಇದೊಂದು ಇದಕ್ಕೆ ಈ ಥರ ಒಂದು 18 ಅಡಿಯೋ 20 ಅಡಿ ಇರ್ಬೋದು. ಈ ಥರ ಒಂದು 30-35 ಅಡಿ ಇರ್ಬೋದು. ಹಿಂಗೆ ಗೊತ್ತಾ, ಒಂದು 600-700 ಸ್ಕ್ವೇರ್ ಫೀಟ್ ಇದ್ರೆ ಬಿಸಿಲು ಕೂಡ ಓಪನ್ ಮರ ಇದ್ರೆ ಬಿಸಿಲು ಬೀಳಲ್ಲ ಅದಕ್ಕೆ. ಹೌದೌದು, ಓಪನ್ ಇರಬೇಕು ಸೋಲಾರಿ. ಆಧುನಿಕವಾಗಿ ಕೃಷಿಕರು. ಮೊನ್ನೆ ಇಲ್ಲೆಲ್ಲ ನಮ್ಮದೇ ಸೊಪ್ಪು ಬೆಳೆದಿದ್ವಿ. ಸೊಪ್ಪು ಬೇಸಿಗೆನಲ್ಲೂ ಸೊಪ್ಪು ಬೆಳೆದ್ಬಿಟ್ವಿ. ನೋಡ್ರಿ, ಇದು ಬಾಲ್ನಗರ ಅಂತ ಸೀತಾಫಲ. ಇದು ದಪ್ಪ ಬರುತ್ತೆ. ಅದು ಹಣ್ಣೆ. ಕೇಳ್ತೀವ, ಸರಿಯಾಗಿ ಬರಬೇಕು. ಒಂದು ಕ್ರೇಟ್ ಕಮ್ಮಿ ಬಂತು ಅಂದರೆ ಸುಮ್ಮನೆ ತಗೊಂಡೋಗಿಲ್ಲ. ಇದಕ್ಕೆ ಬಿಸಿಲಿಗೆ ಅಷ್ಟೇ ಹಣ್ಣಾಗಿರೋದು ಇದು. ಅದು ಹೌದು, ಅದು ಆ್ಯಪಲ್ ಗೋವಾ ಅಂತ. ಅದು ಆ್ಯಪಲ್ಲು ಮತ್ತು ಪೇರು ಕ್ರಾಸ್ ಆಗಿರೋದು ಅದು. ಇದು ಆ್ಯಪಲ್ ಗೋವಾ ಅಂತ. ಇದು ಇಲ್ಲಿ ಒಳಗಿದೆ ನೋಡಿ. ಹಣ್ಣು ಸಿಗ್ಬೋದು, ಇರಿ ಹೇಳ್ತೀನಿ. ನೋಡಿದ್ರಾ ಸ್ಟ್ರೈಪ್ಸ್ ನೋಡಿ ಇದ ಅದರಲ್ಲಿ. ಆ್ಯಪಲ್ ಗೋವಾ. ಅಯ್ಯೋ ರುಚಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೌದು ಸರ್, ಅದು ಎಗ್ ಫ್ರೂಟ್ ಅಂತ. ಅದು ನೋಡ್ರಿ ಅಮ್ಮ ಆಗಿರುತ್ತೆ ನೋಡ್ರಿ. ಇಲ್ಲ ಬರ್ಬೇಕು ಇನ್ನೊಂದು ಚೂರು ತೆಗೆದಿಟ್ರೆ ಹಣ್ಣಾಗುತ್ತೆ ಅಷ್ಟೇ. ಕಿತ್ರಿ. ಹಣ್ಣಾಗ್ಲಿ ಚೆನ್ನಾಗಿರುತ್ತೆ. ನೀವು ಇಟ್ಟರೆ ಹಣ್ಣಾಗುತ್ತೆ ಖಂಡಿತ. ನೋಡಿ, ಇಲ್ಲಿ 2 ಇರಲಿ ಅಂತ ಎಮರ್ಜೆನ್ಸಿಗೆ ಸೋಲಾರ್ ಡೌನ್ ಆದ ಜನ್ರೇಟ್ರ್ ಅಮ್ಮವ್ರಿಗೋಸ್ಕರ ಇದೆಲ್ಲ ವ್ಯವಸ್ಥೆ ಮಾಡಿ ನಾವು ಮನೆ ಕಟ್ಟಿಸ್ಕೊಂಬಂದ್ರೆ ಒಟ್ಟಿಲ್ಲೇ ಇರ್ಬೇಕು ಅಮ್ಮವ್ರ ಜೊತೆಲಿ. ಇನ್ನೇನಿದೆ ಅಷ್ಟೇ. ಬನ್ನಿ. ಎಗ್ ಫ್ರೂಟು, ಮೊಟ್ಟೆ ಹಣ್ಣು. ತುಂಬ ಪ್ರೀತಿ. ಸುಮ್ಮನೆ ಬಾಯಿನಲ್ಲಿ ಹೇಳ್ಬಿಡೋದಿಲ್ಲ. ಒಬ್ಬಿಬ್ರು ರೈತರೇನೆ ಎಲ್ಲರೂ. ಕಷ್ಟಮ್ಮ ತುಂಬ ಕಷ್ಟ. ಅದು ಈ ಥರ ಬಿಟ್ಟರೆ ತುಕ್ಕಿಡ್ದು ಬಿಡ್ತದೆ ಅದು. ಇಲ್ಲೊಬ್ರು ಇದ್ದಾರೆ, ಒಂದು 8 ಅಡಿ ಉದ್ದದವ್ರು, ಬರೀ ಕಪ್ಪು ಇವರು ಯಜಮಾನ್ರು. ಅವರು ಅಂದ್ರೆ ಹಾವು. ಅವೇ. ತುಂಬ ಫೇವ್ರೇಟ್ ಅಮ್ಮನಿಗೆ. ಅಲ್ಲೇ ಕೂತ್ಕೊಳ್ಳೋರು ನೋಡ್ರಿ, ಅಲ್ಲಿ ಕೂತ್ಕೊಳ್ಳೋರು ಸಾಯಂಕಾಲ. ಸ್ವಲ್ಪ ಅಮ್ಮವ್ರದ್ದು ಇದು ಮೈನ್ ಸ್ಮಾರಕ ಫಿನಿಶ್ ಆಯಿತು ಅಂದರೆ ಪಕ್ಕದಲ್ಲಿ ಡೈನಿಂಗು ಇರೋ ಕಂಫರ್ಟ್ಸಲ್ಲಿ ನಾವು ಮನೆ ಥರ ಮಾಡಿಬಿಟ್ರೆ ಇಲ್ಲಿ ಮುಂದೆ ಹಾಲ್ ಇರುತ್ತಲ್ಲ, ಒಂದಷ್ಟು ಜನ ಅಲ್ಲಿಲ್ಲ ಇಲ್ಲಿಂದ ಇಲ್ಲಿ ಕೂತ್ಕೋಬೋದು ಪಾಪ. ಯಾರು ಬಿಸಿಲಲ್ಲಿ ಕಾಯಬಾರ್ದು. ಈ ಮೇಯ್ನ್ ಏಮೇ ಅದು. ಆತಿಥ್ಯ. ನಡೀತಾ ಇದೆಮ್ಮ, ನಡೀತಾ ಇದೆ. ಇದು ಕ್ಯೂರಿಂಗ್ ಒಂದೇ ಸರಿ ಆ ಪಿಲ್ಲರ್ ಕೂರ್ಸೋಕ್ಕಾಗಲ್ಲ ರೀ, ಗಟ್ಟಿ ಆಗಬೇಕಲ್ಲ ಅದು. ಒಂದೇ ಸರಿ ಕೂರ್ಸಕ್ಕೆ ಸಾಧ್ಯತೆ ಇರುತ್ತೆ. ಹಾಸ್ಪಿಟ್ಲು. ಆಸ್ಪತ್ರೆಗೋಸ್ಕರ ಎಷ್ಟು ಹೋರಾಟ, ಎಷ್ಟು ನೀವು ನೋಡಿ ಫೈಟ್ ಮಾಡಿದಾಗ ಇದು ಈ ಸ್ಟೇಜಲ್ಲಿ ಇದ್ದಿದ್ದು ಹಾಸ್ಪಿಟಲ್. ಇದ್ರ ಸಲುವಾಗಿ ನಾವು ಎಷ್ಟು ಒಂದು ಮಾಡಿ ನಿಲ್ಲಿಸಿದ್ದಕ್ಕೆ ಇಷ್ಟು ದೊಡ್ಡದಾಯ್ತು. ಹೌದಲ್ಲ ಸರ್? ನೀವು ನೋಡಿ, ಬನ್ನಿ ಇಲ್ಲಿ ಕಾಮನ್ ಟಾಯ್ಲೆಟು, ಸಂಪು, ಅದಕ್ಕೆ ಡೈಲಿ ಓಪನ್ ಇದೆಯಮ್ಮ. ಇದು ಆ್ಯಕ್ಚುಲಾಗಿ ಇವತ್ತು ಡಾಕ್ಟ್ರು ಇಲ್ಲ ಅಂತ ಕಾಣುತ್ತೆ. ತುಂಬಾ ಕಷ್ಟ. ಆಗುವ ಬಂಡೆ ಇರಬೇಕು ಅಂತ ಅಮ್ಮವ್ರ ಆಸೆ ಅದು. ಎಲ್ಲ ಕಡೆನೂ ಅದು ಇಷ್ಟ ಅಮ್ಮನಿಗೆ. ಜನ ಬಂದರೆ ಕಾಯಿಲೆ ಗುಣ ಬಿಡ್ಬೇಕು. ಸಿಕ್ಕಾಪಟ್ಟೆ ಜನಮ್ಮ. ಹೌದು ಹೌದೌದು.
ಇದು ಇದು ಕೂಡ ಡಾಕ್ಟರ್ಸ್ ಕ್ವಾರ್ಟರ್ಸ್ ಅಂತ ಮಾಡಿದ್ದೀವಿ. ಇದು ಅದು ಡಾಕ್ಟರ್ಸ್ ಅದು ಡಾಕ್ಟರ್ ಯಾಕಂದ್ರೆ ಈ ಹಳ್ಳಿಗಳಿಗೆ ವೈದ್ಯ ಕರೆಕ್ಟು. ಇದು ಡಾಕ್ಟರ್ ಕ್ವಾರ್ಟರ್ಸ್ ಫ್ಯೂಚರ್. ಹೌದು ಹೌದು ನೋಡಿ, ಡಿಶ್ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಇರಬೇಕು ಅಂತ. ಆಮೇಲೆ ನಾವೇ ವಾಟರ್ ಫಿಲ್ಟರ್ಸ್ ಹಾಕ್ಬಿಟ್ವಿ. ಆಮೇಲೆ ಇದು ಸೋಲಾರ್ ಎಕ್ವಿಪ್ಡು, ಕಂಪ್ಲೀಟ್ ನಿಮಗೆ ಬಿಸಿನೀರಿದೆ, ಸೋಲಾರ್ ಬಿಸಿನೀರು ಎಲ್ಲ. ಸೊ ಎಮರ್ಜೆನ್ಸಿಗೆ ತುರ್ತು ಚಿಕಿತ್ಸೆಗೆ ಏನೇನು ಬೇಕೋ ಎಲ್ಲ ಇದೆ ಎಮರ್ಜೆನ್ಸಿಗೆ. ಬರ್ತಾರೆ ಸುತ್ತಮುತ್ತಲ ಹಳ್ಳಿ ಜನ ಎಲ್ಲ ಬರ್ತಾರೆ, ಸಿಕ್ಕಾಬಿಟ್ಟೆ ಬರ್ತಾರೆ. ಈಗ ನಾನು ಇದು ಮುಗಿದ ಮೇಲೆ ಸ್ವಲ್ಪ ನಮ್ಮ ದಿನೇಶ್ ಗುಂಡ್ರಾಯರ್ ಹತ್ರ ಮಾತಾಡಿಬಿಟ್ಟು ಅದನ್ನು ಸ್ವಲ್ಪ ಸಿಬ್ಬಂದಿ ವರ್ಗದವ್ರನ್ನೂ ಇನ್ನೊಂದು ಡಾಕ್ಟ್ರನ್ನು ಪಾಪ ಒಬ್ಬರಿಗೆ ಬರ್ಡನ್ ಆಗುತ್ತೆ. ಖಂಡಿತ ಅದೇ ಮಾಡಿಸ್ಬಿಡೋಣ, ಯಾಕಂದರೆ ಡಾಕ್ಟ್ರುಗಳಿಲ್ಲ. ಹಾಂ ಸರ್ ಇದು ಒಬ್ಬರೇ ಡಾಕ್ಟ್ರು ಮಂಜುಳಾ ಅಂತ. ನಾನು ಸರಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಡಾಕ್ಟರ್ ಎಂ ಲೀಲಾವತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಈ ಒಂದು ಆರೋಗ್ಯ ಕೇಂದ್ರಕ್ಕೋಸ್ಕರ ಡಾಕ್ಟರ್ ಲೀಲಾವತಿ ಅಮ್ಮವ್ರು ಇಷ್ಟು ಫೈಟ್ ಮಾಡಿದ್ದಾರೆ ಅಂತಂದರೆ, ನಾನು ಬೇರೆ ಚಾನಲಲ್ಲಿದ್ದಾಗ, ಪಬ್ಲಿಕ್ ಟಿ ವಿಯಲ್ಲಿದ್ದಾಗ ಈ ವಿಚಾರಕ್ಕೆ ತುಂಬಾ ಫೈಟ್ ಮಾಡಿದ್ವಿ. ಆ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ಬೆಳವಣಿಗೆ ಆಗಿದೆ. ಆದರೆ ಇಲ್ಲಿರುವಂತಹ ಪ್ರಾಬ್ಲಮ್ ಏನು ಅಂತಂದರೆ, ಸರಿಯಾದ ಸಿಬ್ಬಂದಿ ವರ್ಗ ಇಲ್ಲದೆ ಇರೋದು. ಸಿಬ್ಬಂದಿ ವರ್ಗ ಇದ್ದರೆ ತುರ್ತು ಚಿಕಿತ್ಸೆಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಕೊಡ್ಬೋದು. ಸುಸಜ್ಜಿತವಾಗಿದೆ. ಪ್ರತಿಯೊಬ್ಬರು ಕೂಡ ನಮ್ಮ ಹಳ್ಳಿಯಲ್ಲಿ ಇಂಥದ್ದೊಂದು ಆಸ್ಪತ್ರೆ ಇರಬೇಕು ಅಂತ ಬಯಸ್ತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸೋಲಾರ್ ಇದೆ, ಜನ್ರೇಟರ್ಸ್ ಇದ್ದಾವೆ ನೋಡಿ, ಡಾಕ್ಟರ್ಸ್ಗೆ ಉಳ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ವಿಶ್ರಾಂತಿ ಕೋಣೆಗಳಿದ್ದಾವೆ, ಎಂಟರ್ಟೈನ್ಮೆಂಟ್ ಇರಲಿ ಅಂತ ಡಿಶ್ ಕೂಡ ಹಾಕ್ಸಿದ್ದಾರೆ. ಬಂದವ್ರಿಗೆ ಒಂದು ಸ್ವಲ್ಪ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಇರಲಿ ಅಂತ ಚೇರ್ಗಳು, ಇದು ಕುತ್ಕೊಳ್ಳೋಕ್ಕೆ ವಿಶ್ರಾಂತಿಗೆ ಅಂತ ಒಂದು ಸ್ವಲ್ಪ ಒಳ್ಳೆಯ ವಾತಾವರಣ ಇದೆ. ಮತ್ತು ಅಲ್ಲೆಲ್ಲ ಬಂಡೆಗಳಿದೆ, ಹಸಿರಿದೆ, ತುಂಬ ಒಳ್ಳೆಯ ವಾತಾವರಣ ಇದೆ, ಎಲ್ಲ ಇದೆ. ಸಿಬ್ಬಂದಿಗಳಿಲ್ಲ, ಒಬ್ಬರೇ ಒಬ್ಬರು ಡಾಕ್ಟರ್ ಇದ್ದಾರಂತೆ. ಸೊ ಈ ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಗಮನ ಹರಿಸ್ಬೇಕು ಅಂತ ಅನಿಸುತ್ತೆ. ಯಾಕಂದರೆ ಇವೆಲ್ಲ ಒಂಥರ ಪುಣ್ಯದ ಕೆಲಸಗಳಿವು. ಸರ್ಕಾರಗಳು ಕೆಲವೊಂದು ಸರಿ ಮಾಡೋದಕ್ಕಾಗೋದಿಲ್ಲ, ಅಥವಾ ಜನಸಾಮಾನ್ಯರು ಮಾಡೋದಕ್ಕಾಗೋದಿಲ್ಲ. ಇಂಥವ್ರ ಹತ್ರ ಆ ದೇವ್ರು ಮಾಡಿಸ್ತಾನೆ. ಆರೋಗ್ಯ ಅನ್ನೋದು, ಆರೋಗ್ಯವೇ ಭಾಗ್ಯ. ಅಲ್ಲಿ ನೋಡಿ ಬೋರ್ಡ್ ಮೇಲೆ ಬರೆದಿದ್ದಾರೆ ಆರೋಗ್ಯವೇ ಭಾಗ್ಯ ಅಂತ. ಸೊ ಹೆಲ್ತ್ ಈಸ್ ವೆಲ್ತ್. ನಿಮಗೆ ಆರೋಗ್ಯ ಇದ್ದರೆ ನೀವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅಂತಹ ಆರೋಗ್ಯ ಕೊಡುವಂತಹ ಆರೋಗ್ಯ ಕೇಂದ್ರಗಳನ್ನು ಸುಸಜ್ಜಿತವಾಗಿದೆ, ಯಾವ ಕೊರತೆಯೂ ಇಲ್ಲ. ಆದರೆ ಇಲ್ಲಿ ಸಿಬ್ಬಂದಿ ವರ್ಗ ಇಲ್ಲ. ಒಂದು ಡಾಕ್ಟ್ರು ಬರೋದಕ್ಕೆ ಅವ್ರು ಎಷ್ಟು ವರ್ಷ ಫೈಟ್ ಮಾಡಿದ್ದಾರೆ ನನಗೆ ಗೊತ್ತು. ಅವ್ರ ಜೊತೆಗೆ ನಾನು ಕೂಡ ಫೈಟ್ ಮಾಡಿದ್ದೆ ಒಂದು ಡಾಕ್ಟರ್. ಸೊ ಅಂಥ ಸಂದರ್ಭದಲ್ಲಿ ಮಾನ್ಯ ಮಂತ್ರಿಗಳು ಇತ್ತ ಒಂದು ಸ್ವಲ್ಪ ಗಮನ ಹರಿಸಿ, ಏನಾಗುತ್ತೆ, ದೂರ ಆಗುತ್ತೆ, ಬರೋಕ್ಕಾಗಲ್ಲ ಅಂತ ನೆಪ. ಬಟ್ ಈ ಒಂದು ಆರೋಗ್ಯ ಕ್ಷೇತ್ರ ಸರ್, ಅದೊಂದು ಸೇವೆ ಸರ್, ಅದು ಸೇವೆ. ಅದು ಇದು ಲಾಭದಾಯಕ ಉದ್ದಿಮೆ ಅಲ್ಲ, ಇದೊಂದು ಸೇವೆ. ಸೊ ಹೌದು, ಜೀವನ ಮಾಡೋದಕ್ಕೆ ದುಡ್ಡು ಬೇಕು. ದಿ ಸೇಮ್ ಟೈಮ್ ಒಂದು ಸೇವೆಯ ಮೋಟೋ ಇಟ್ಕೊಂಡೇ ಬರ್ತಾರೆ ಅಲ್ವಾ ಸರ್ ಈ ವೃತ್ತಿಗೆ. ಅಂಥವರು ದೊಡ್ಡ ಮನಸ್ಸು ಮಾಡಬೇಕು. ಒಂದು ಎಷ್ಟು ದಿನ ಆಗಲಿಲ್ಲ ಅಂದರೂ ಒಂದು ವಾರದಲ್ಲಿ 3 ಶಿಫ್ಟ್ ಅಂದರೆ ಎರಡೆರಡು ದಿನ ಬ್ಯಾಲೆನ್ಸ್ ಆಗುತ್ತೆ ಸರ್. ಈಗ ಇದರಲ್ಲಿ ಕೊರತೆ ಏನು ಸರ್? ಎಲ್ಲ ಇದೆ, ಎಲ್ಲ ಇದೆ. ಅವರಿಗೆ ಇದ್ಕೊಳ್ಳೋಕೆ ರೂಮು ಇದೆ, ಎಲ್ಲ ಇದೆ, ಬೇಕಾದ ಎಲ್ಲ ಸಾಮಾನುಗಳು, ಅಡಿಗೆ ಮನೆ ಇದೆ, ನೀರಿದೆ, ಒಲೆ ಇದೆ, ಅಡಿಗೆ ಭಟ್ಟ ಇಲ್ಲ ಹಂಗಿದೆ ಸರ್. ಹಾಂ ಸರ್, ಏನು ಕೊರತೆ ಇದೆ ಸರ್? ಏನು ಇನ್ನೊಂದು ಡಾಕ್ಟರ್ ಬೇಕು, ಒಬ್ಬರು ಡಾಕ್ಟರ್ ಬೇಕು. ಒಂದು ಡಿ ಗ್ರೂಪ್ ಡಾಕ್ಟರ್ ಇಲ್ವಾ? ಈಗ ಡಾಕ್ಟರ್ ಇದ್ದಾರೆ, ಇನ್ನೊಬ್ರು ಬೇಕು. ಅಷ್ಟು ಜನ ಪಾಪ ಒಬ್ಬರೇ. ಅವ್ರನ್ನ ಡಿ ಗ್ರೂಪ್ ಅದು ಇದ್ರು, ಅವ್ರು ರಿಟೈರ್ ಆಗಿದ್ದಾರೆ. ಇನ್ನೊಂದು ಡಿ ಗ್ರೂಪ್ ಒಂದು ಬೇಕು, ಮತ್ತೊಂದು ಡಾಕ್ಟರ್ ಒಬ್ರು ಬೇಕು. ಯಾಕಂದ್ರೆ 12 ಬೆಡ್ ಇದೆ, ಪ್ಲಸ್ 12 ಬೆಡ್ ಇದೆ. ಆಮೇಲೆ 4 ಬೆಡ್ ಹೆರಿಗೆ ವಾರ್ಡ್ ಸಪರೇಟ್ ಮಾಡಿದೆ. ಹಳ್ಳಿಗಳಲ್ಲಿ ಏನೂ ಇರಲ್ಲ ಸರ್, ಪಾಳು ಬಿದ್ದೋಗಿರ್ತವೆ. ಎಲ್ಲ ಇದ್ರು ಇಲ್ಲಿ ಬಂದಿರೋ ಮಾಡಬೇಕು, ಮಾಡಿದ್ರೆ ಇಷ್ಟು ಚೆನ್ನಾಗಿ ಪೂನ ಪೈರಿ ಒಳಗಡೆ ಕ್ಲೀನ್ ಆಗಿದೆ. ಇಷ್ಟು ಜಾಗ ಕಣಪ್ಪಾಜಿ, ಕಸ್ಬರ್ಗಿ ಸ್ವಲ್ಪ ತಗೊಂಡು ಕ್ಲೀನ್ ಮಾಡಿ. ಇದಮ್ಮ ನಿಮಗೆ ಒಂದು ಲೈಟ್ ಇದೆಯೋ ಇಲ್ವೋ? ಯು ಪಿ ಎಸ್ ಕೂಗ್ತಾ ಇದೆಯಲ್ಲಪ್ಪ. ಲೋಡ್ ಆಗಿದೆ ಅದು, ಅದಕ್ಕೆ
ಆಫ್ ಮಾಡಬೇಕು. ಎಷ್ಟು ಹಾಸಿಗೆಗಳಿದಾವೆ ಸರ್ ಇದು ಬೆಡ್? ಬೆಡ್ಡು ಒಟ್ಟು ಒಂದು 12 ಬೆಡ್ ಇದೆಯಮ್ಮ. 12 ಬೆಡ್. ನೋಡಿ ರೆಗ್ಯುಲರ್ ಯೂಸಲ್ಲೇ ಇದೆ. ವಾಷಿಂಗ್ ಮಷಿನ್ ಕೊಟ್ಟಿದ್ದೀನಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಸಿಬ್ಬಂದಿ ವರ್ಗದವ್ರು ಸ್ವಲ್ಪ ಬಂದುಬಿಟ್ರೆ ಹೆಲ್ಪ್ ಆಗುತ್ತೆ. ಇದು ನಿಮಗೆ ಅಷ್ಟೇ. ಇನ್ನೊಂದು ವಾರ್ಡ್ ಇದೆ. ಹಾಂ ನೋಡಿ, ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಟು ನೋಡಿ, ನಿಮಗೆ ಸುಸಜ್ಜಿತವಾದ ಟಾಯ್ಲೆಟ್ ತುಂಬ ನೀಟಾಗಿ ಪ್ರೊಫೆಷ್ನಲ್ ಆಗಿ ಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.